ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ or ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೀಶೋಗಿನ್ನ ಕಮ್ಮಿ ಪ್ರೈಸ್ನಲ್ಲಿ ಪ್ರಾಡಕ್ಟ್ಸ್ನ ತೊಗೊಳ್ಳಿಕ್ಕೆ ಒಂದು ಆ್ಯಪ್ನ ಹುಡ್ಕೊಂಡಿದ್ದೀನಿ. ಆ ಆ್ಯಪ್ನಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಅದು ಹೇಗಿದೆ ಅಂತ ಹೇಳಿಬಿಟ್ಟು ರಿವ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ. ಆ್ಯಪ್ ಯಾವುದು ಅಂತ ಗೊತ್ತಾಗಬೇಕಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟಲ್ಲಿ ಕೇಳಿ ಆ್ಯಪ್ ಯಾವುದಂತ ಡೆಫಿನೆಟ್ಲಿ ಹೇಳ್ತೀನಿ ನಾನು. ಓಕೆ, ಫಸ್ಟ್ ದಿಸ್ ಬ್ಯೂಟಿಫುಲ್ ವಾಟರ್ ಬಾಟಲ್. ಇದು ಒಂದು 200 ml ಆಫ್ ವಾಟರ್ನ ಇಟ್ಕೊಳ್ಬೋದು ಅಷ್ಟೇ. ಎಲ್ಲಾದರೂ ಸಿಂಪಲಾಗಿ ಹಿಂಗೆ ಆಚೆ ಹೋಗ್ತಾ ಇದ್ದೀವಿ, ಒಂದು ನಮ್ಮದು ಬ್ಯಾಗಲ್ಲಿ ಇಟ್ಕೊಂಡು ಹೋಗಬಹುದು. ತುಂಬ ದೊಡ್ಡದು ಇಡ್ಸಲ್ಲ ಅಂತ ತಗೊಳ್ಬೇಕಂತ ಇರಲಿಲ್ಲ, ಬಟ್ ಇದು ಶೇಪ್ ನನಗೆ ಇಷ್ಟ ಆಯಿತು. ನೋಟ್ಬುಕ್ ಶೇಪಲ್ಲಿ ಇತ್ತಲ್ಲ, ಹಾಗಾಗಿ ಈ ಬಾಟಲ್ ತೊಗೊಂಡೆ. ನಾನು ಇದಕ್ಕೆ 68 rupees ಪೇ ಮಾಡಿದ್ದೀನಿ ಗೈಸ್. ಓಕೆ, 68 rupeesಗೆ ವರ್ತ್ ಅನಿಸುತ್ತೆ. ಪ್ರಾಡಕ್ಟ್ ಚೆನ್ನಾಗಿದೆ, ಪ್ರಾಡಕ್ಟ್ ಬಗ್ಗೆ ಮಾತಾಡೋಂಗಿಲ್ಲ. ಆಮೇಲೆ ದಿಸ್ ಮಸಾಜರ್, ಬಾಡಿ ಮಸಾಜರ್. ತುಂಬ ಇತ್ತೀಚೆಗೆ ಸ್ಟ್ರೈನ್ ಆಗ್ತಿರೋದಕ್ಕೂ ಏನೋ ಗೊತ್ತಿಲ್ಲ, ಬಾಡಿ ತುಂಬ ಪೇನ್ ಬರ್ತಾ ಇತ್ತು. ಒಂದು ಬಾಡಿ ಮಸಾಜರ್ ಅವಶ್ಯಕತೆ ಇತ್ತು, ಹಾಗಾಗಿ ಬಾಡಿ ಮಸಾಜರ್ ನೋಡಿದ ತಕ್ಷಣ. ಆ್ಯಂಡ್ ಇದ್ರ ಪ್ರೈಸ್ ನೀವು ನಂಬಲ್ಲ, ನಾನು ಇದಕ್ಕೆ ಜಸ್ಟ್ 8 rupees ಪೇ ಮಾಡಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಈ ಬಾಡಿ ಮಸಾಜರ್ನ ತೊಗೊಂಡೆ. ನಂಗೆ ಗೊತ್ತಿಲ್ಲ ನೀವು ಆರ್ಡರ್ ಮಾಡುವಾಗ್ಲೂ ಇದೇ ಪ್ರೈಸ್ ಇರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲ ನಾನು ನೋಡಿದೆ ಆ ಪ್ರೈಸ್ ಇಲ್ಲ ಅಂತ ಹೇಳೋಕೆ ಹೋಗ್ಬಿಟ್ಟು ನಾನು ಆರ್ಡರ್ ಮಾಡುವಾಗ ಏನು ಪ್ರೈಸ್ ಇತ್ತು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಆರ್ಡರ್ ಮಾಡುವಾಗ ಇದು 8 rupees ಇತ್ತು. ಓಕೆನಾ, ಇದನ್ನು 8 rupees ಕೊಟ್ಟು ತೊಗೊಂಡೆ. ನನಗೆ ತುಂಬ ಖುಷಿ ಆಯಿತು. 8 ರೂಪಾಯಿಗೆ ವರ್ತ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇಲ್ಲ, ದಿಸ್ ಮೊಬೈಲ್ ಹೋಲ್ಡರ್ ನನಗೆ ಎಷ್ಟು ಇದು, ಒಂದು ನಿಮಿಷ. ಓಕೆ, ಇದು 3 rupees ಪೇ ಮಾಡಿದ್ದೀನಿ ನಾನು ಇದಕ್ಕೆ. ನೀವು ಹೇಗೆ ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು ಇದನ್ನು. ಈ ಥರ ಸೆಟ್ ಮಾಡಿಕೊಂಡು ಇಲ್ಲಿಗೆ ನಿಮ್ಮ ಮೊಬೈಲ್ ಇಟ್ಕೊಂಡು ಇವಾಗ ಹಿಂಗೆ ಹಿಡ್ಕೊಂಡು ನೋಡೋಕ್ಕಾಗಲ್ಲ ಅಲ್ವಾ, ಆವಾಗ ಇಲ್ಲಿ ಮೊಬೈಲ್ ಇಟ್ಕೊಂಡು ಹಿಂಗೆಲ್ಲಾದರೂ ಇಟ್ಬಿಟ್ಟು ನೋಡ್ಬೋದು, ಯೂಸ್ ಮಾಡ್ಬೋದು. ಸೊ ಅದು ಒಂದು ತೊಗೊಂಡೆ, 3 rupees. ಆಮೇಲೆ ಇದು 2 ಈ ಥರ ಸ್ಟಿಕ್ ಮಾಡೋದು ವಾಲಿಗೆ, ಮಾಪ್ ಹೋಲ್ಡರ್ಸ್ ಅಥವಾ ಬ್ರೂಮ್ ಹೋಲ್ಡರ್ಸ್. ನೆಲ ಒರೆಸೋದನ್ನ, ಆಮೇಲೆ ಪೊರ್ಕೆನ ಎಲ್ಲ ಹೋಲ್ಡ್ ಮಾಡಲಿಕ್ಕೆ. ಇದು ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತೀವಲ್ವ, ಅದ್ರ ಬದಲು ಎಲ್ಲಾದರೂ ಸ್ಟೋರ್ ರೂಮಲ್ಲೋ ಎಲ್ಲಾದರೂ ಹಿಂಗೆ ಗೋಡೆಗೆ ಹಾಕ್ಬಿಟ್ರೆ ಅಲ್ಲಿ ಕಸ ಗುಡಿಸಿ ಆದಮೇಲೆ, ನೆಲ ಒರೆಸಿ ಆದಮೇಲೆ ಅಲ್ಲಿಗೆ ತೊಗೊಂಡೋಗಿ ಹಾಕ್ಬೋದು. ತುಂಬ ಯೂಸ್ಫುಲ್ ಆಗಿದೆ. ನಾನು ಇದಕ್ಕೆ 28 rupees ಏನೋ ಪೇ ಮಾಡಿದ್ದೀನಿ. ಒಂದರಿಂದಲ್ಲ, 28 rupees ಪೇ ಮಾಡಿದ್ದೀನಿ. ಹಾಂ, ಇದು ಇನ್ನೂ ನಾನು ಯೂಸ್ ಮಾಡಿಲ್ದಲ್ಲ ಇರೋದು ಐಟಮ್. ಚೆನ್ನಾಗಿದೆ, ಕ್ವಾಲಿಟಿ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಇಮ್ಡಿ ಎಲ್ಲ ಇವಾಗ ಒಡೆದಿರುತ್ತಲ್ವ, ಆವಾಗ ಅದನ್ನು ಉಚ್ಕೊಳ್ಳಿಕ್ಕೆ ಇದನ್ನು ಆರ್ಡ್ರ್ ಮಾಡಿರೋದು. ಇದಕ್ಕೂ ಕೂಡ ಅಷ್ಟೇ 7 rupees ಪೇ ಮಾಡಿದ್ದೀನಿ. ವರ್ತ್ ದ ಮನಿ. 7 rupeesಗೆ ಇವಾಗ ಹೆಂಗೆ ಅನ್ಸುತ್ತೆ ಅಂದರೆ, ಆ ದುಡ್ಡಿಗೆ ಅದು ವರ್ತಾ ಅಲ್ವಾ ಅಂತ ಕೇಳಿದ್ರೆ ಹೌದು, 7 ರೂಪಾಯಿಗೆ ಇದು ತುಂಬ ವರ್ತ್ ಆಗಿದೆ. ಸೊ ಇದಕ್ಕೆ ನಾನು 7 rupees ಪೇ ಮಾಡಿದ್ದೀನಿ. ಏನು ತೋರಿಸ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲದೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಓಕೆ, ಆ್ಯಂಡ್ ಇದು ಸಿಲಿಕಾನ್ ಸಾಕ್ಸ್. ಕಾಲು ಒಡೆದಿರುತ್ತಲ್ಲ, ಆವಾಗ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ಇನ್ನೂ ನಾನು ಯೂಸ್ ಮಾಡಿಲ್ಲ. ಬಟ್ ತುಂಬ ತುಂಬ ಸಾಫ್ಟಾಗಂತೂ ಇದೆ. ಸಿಲಿಕಾನ್ ಸಾಕ್ಸ್ ಅಂದಮೇಲೆ ಡೆಫಿನೆಟಾಗಿ ಸಾಫ್ಟಾಗಿ ಇರುತ್ತೆ. ಆಮೇಲೆ ಅದಕ್ಕೆ ಹೇಳೋಕೆ ಹೋಗ್ಬೇಡಿ. ಇದನ್ನ ಪೇರ್ ಆಫ್ 2 ತರಿಸಿದ್ದು, ಇನ್ನು ಒಂದು ನನಗೆ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಕ್ಕಿಲ್ಲ. ಇದಕ್ಕೆ ಎರಡು ಜೊತೆಗೆ ನಾನು ಇದಕ್ಕೆ 40 rupees ಪೇ ಮಾಡಿದ್ದೀನಿ. ಅಂದರೆ 20 rupees ಫಾರ್ ಈಚ್ ಪೇರ್ ಅಂತ ಹೇಳಿ. ಇನ್ನೊಂದೆಲ್ಲೋ ಇದೆ, ಧೂಳಾಗಿದೆ, ಬಟ್ ನಾನು ಯೂಸ್ ಮಾಡಿಲ್ಲ. ಕೆಲವೊಂದು ಐಟಮ್ಸ್ ನನಗೆ ಸಿಗ್ತಾ ಇಲ್ಲ, ಎಲ್ಲ ಮಿಸ್ಪ್ಲೇಸ್ ಆಗಿಬಿಟ್ಟಿದ್ದಾವೆ, ಕಳೆದೋಗಿದ್ದವು ಅಥವಾ ಮನೆಯಲ್ಲಿ ಇದ್ದವು, ಗೊತ್ತಿಲ್ಲ. ಇದು ಮನೆಗೆ ಬಂದೇ ಆಲ್ಮೋಸ್ಟ್ 2-3 months ಆಗ್ತಾ ಇದೆ, ನಾವು ಯೂಸ್ ಮಾಡೋಕ್ಕಾಗಿಲ್ಲ. ಓಕೆ, ಇದನ್ನು ನಮ್ಮ ಮನೇಲಿ ಎಷ್ಟು ದಿನದಿಂದ ಹೇಳ್ತಿದ್ರು. ನಮ್ದು ಒಂದಿತ್ತು, ಅದು ನಮ್ಮ ದೊಡ್ಡಮ್ಮ ಮನೆಗೆ ಹೋಯ್ತು, ಹಾಗಾಗಿ ಅದನ್ನು ತೊಗೊಳಕ್ಕಾಗಿರಲೇ ಇಲ್ಲ. ಎಷ್ಟು ಸಲ ಹೇಳಿದ್ರು ಗಿಡ ಕಟ್ ಮಾಡೋಕೆ ಮನೆ ಹತ್ರ ಎಲ್ಲ ತುಂಬ ಗಿಡಗಳು ಬಂದಿರುತ್ತೆ, ತೊಗೋಬೇಕಂತ ಇದ್ವಿ, ತೊಗೊಳಕ್ಕಾಗಿರಲಿಲ್ಲ. ನಾನು ಇದಕ್ಕೆ ಜಸ್ಟ್
40 ರೂಪೀಸ್ ಪೇ ಮಾಡಿದ್ದೀನಿ. ಆ್ಯಕ್ಚುಲಿ ಹೊರಗಡೆ ಅಂಗಡಿಲಿ ಹೋಗಿ ತೊಗೊಂಡ್ರು ಇದು 200 ರೂಪಾಯಿ ಅಂತೂ ಇರುತ್ತೆ. 40 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು. ಐ ವೋಂಟ್ ಸೇ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತಾ ಇಲ್ಲ. ಬಟ್ ಇದು ನನ್ನ ಜೆನ್ಯೂನ್ ರಿವ್ಯೂ ಆಗಿರುತ್ತೆ ಅಬೌಟ್ ದಿಸ್ ಪ್ರಾಡಕ್ಟ್ ಮತ್ತು ಆ್ಯಪ್ ಬಗ್ಗೆ. ನಾನು ಯಾವುದೋ ಒಂದು ಇನ್ಫ್ಲೂಯೆನ್ಸರ್ ಮಾಡಿರೋದನ್ನ ನೋಡೋಣ ನಾನು ಒಂದ್ಸಲ ತರಿಸೋಣ ಅಂತ ಹೇಳ್ಬಿಟ್ಟು ತರಿಸಿರೋದಷ್ಟೇ. ಗಿಡ ಒಂದು ಕಟ್ ಮಾಡಿ ನೋಡಿದ್ದೀನಿ, ವರ್ಕ್ ಆಗಿದೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಸಮ್ಮರ್ ಕೂಲ್ ಸಮ್ಮರ್ ಹಾಟ್. ಇದು ಎಲ್ಲ ಮೇಡ್ ಇನ್ ಚೈನಾ ಇದೆ. ಹಾಗಾಗಿ ನಾನು ನಿಮಗೆ ಚೈನಾ ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡ್ತಿದ್ದೀರಾ? ನೋ, ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿ ಚೈನಾ ಪ್ರಾಡಕ್ಟ್ ಹಿಯರ್. ಐ ಆಮ್ ಜಸ್ಟ್ ಪ್ರಮೋಟ್ ಮಾಡ್ತಾ ಇಲ್ಲ. ನಾನು ಇದು ಇಂಡಿಯಾನಲ್ಲಿ ಅವೈಲಬಲ್ ಇದೆ, ಹಾಗಾಗಿ ಯೂಸ್ ಮಾಡ್ತಾ ಇದ್ದೆ. UV ರೇಸ್ ಪ್ರೊಟೆಕ್ಷನ್ದು ಏನು ಹೇಳ್ತಾರೆ ಇದಕ್ಕೆ, ಏನು ಹೇಳ್ತಾರೆ ನೆನಪಾಗ್ತಾ ಇಲ್ಲ. ಓಕೆ, UV ರೇಸ್ ಪ್ರೊಟೆಕ್ಟ್ ಮಾಡಲಿಕ್ಕೆ, ನಮ್ಮ ಬಾಡಿನ ಕವರ್ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋ ಅಂಥದ್ದು. ನಾನಿನ್ನೂ ಯೂಸ್ ಮಾಡಿಲ್ಲ ಇದನ್ನು ಕೂಡ. ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಇದಕ್ಕೆ ನಾನು 18 ರೂಪೀಸ್ ಪೇ ಮಾಡಿರೋದು. ನಂಗೆ ಗೊತ್ತಿಲ್ಲ ಇದಕ್ಕಿನ್ನ ಕಮ್ಮಿಗೆ ಬೇರೆ ಕಡೆ ಸಿಗುತ್ತಾ ಇಲ್ಲ ಅಂತ. ನಾನು ಕಂಪ್ಯಾರಿಟಿವ್ಲಿ ಮೀಶೋಗೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋಂಗೆ ಮೀಶೋನಲ್ಲೇ ತುಂಬ ಕಮ್ಮಿಗೆ ಎಲ್ಲ ಐಟಮ್ಸ್ ಸಿಗ್ತಾ ಇದ್ದಿದ್ದು, ಅದಕ್ಕಿನ್ನ ಕಮ್ಮಿ ಸಿಗ್ತಾ ಇದೆ ಅಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ. ಬಂದಿದ್ದ ದಿವಸ ನಾನು ಯೂಸ್ ಮಾಡಿದ್ದೀನಿ. ಇದು ವರ್ಕ್ ಆಗಿದೆ ನನಗೆ. ಎಷ್ಟು ದಿನ ಬಾಳಿಕೆ ಬರುತ್ತೆ ನನಗೆ ಗೊತ್ತಿಲ್ಲ. ಬಾಳಿಕೆ ತುಂಬ ದಿವಸ ಬರುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಇದೆಲ್ಲ ಪ್ರಾಡಕ್ಟ್ಸ್ ಕೆಲವೊಂದು ಪ್ರಾಡಕ್ಟ್ ಮೇಲೆ ಮೇಡ್ ಇನ್ ಇಂಡಿಯಾ ಅಂತಲೇ ಇದೆ, ಕೆಲವೊಂದು ಪ್ರಾಡಕ್ಟ್ ಮೇಲೆ ಮೇಡ್ ಇನ್ ಚೈನಾ ಅಂತ ಇದೆ. ಈ ಥರದ ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್, ವಿ ಕಾಂಟ್ ಅಶ್ಯೂರ್ ಇಷ್ಟೇ ದಿನ ಬರುತ್ತೆ ಅಥವಾ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಾನು ನೇಲ್ ಆರ್ಟ್ ಅಂತ ಹೊರಗಡೆ ಮಾಡಿಸಿರೋದು ಒಂದೇ ಸಲ. ಐ ಥಿಂಕ್ 2 years ಬ್ಯಾಕ್ ನನ್ನ ಅಕ್ಕನ ಮನೆಯಲ್ಲಿದ್ದಾಗ ಮಾಡಿಸ್ಕೊಂಡಿದ್ದೆ. ಆಮೇಲೆ ತುಂಬ ವಿಡಿಯೋಸ್ ನೋಡ್ತಾ ಎಲ್ಲ ಅಂದ್ಕೊಳ್ತಾ ಇದ್ದೆ, ನಮ್ಮ ಮನೆಯಲ್ಲೇ ಇವಾಗ ನೇಲ್ ಪಾಲಿಶ್ ಹಚ್ಕೊಂಡಿದ ತಕ್ಷಣ ನನಗೆ ಹೆಂಗೆ ಅಂದರೆ ಹಾಳು ಮಾಡ್ಕೊಂಡು ಬಿಡ್ತೀನಿ, ಇಲ್ಲ ನನಗೆ ಕರೆಕ್ಟಾಗಿ ಹಚ್ಕೊಳ್ಳೋದಕ್ಕೆ ಬರಲ್ಲ. ಹಚ್ಕೊಂಡ ತಕ್ಷಣ ಅದು ಡ್ರೈ ಆಗೋ ಥರ ಏನಾದರೂ ಮಾಡ್ಕೊಳ್ಬೇಕು. ಅದಕ್ಕೆ ಈ ಥರದ್ದೆಲ್ಲ ನಾವು ನೋಡಿರ್ತೀವಲ್ಲ ಆನ್ಲೈನಲ್ಲಿ, ಆ ಥರದ್ದು ತೊಗೊಳ್ಬೇಕು ಅಂತ ಬಹಳ ದಿನದಿಂದ ಇತ್ತು ನನಗೆ, ತೊಗೊಳಕ್ಕಾಗಿರಲಿಲ್ಲ. ಸೊ ಇದು ನೋಡಿದ ತಕ್ಷಣ ನನಗೆ 50 ರೂಪೀಸೋ 56 ರೂಪೀಸ್ ಏನೋ ಪೇ ಮಾಡಿದ್ದೀನಿ ನಾನು ಇದಕ್ಕೆ ಅಷ್ಟೇ. ನೋಡಿದ ತಕ್ಷಣ ಏನು ಆಗಿದ್ದಾಗ್ಬಿಟ್ಟು ತೊಗೊಬೇಕು ನಾನು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಹಚ್ಕೊಂಡು ನಾನು ಟ್ರೈ ಮಾಡಿದೆ ಕೂಡ. ಇದರಲ್ಲಿ ಟ್ರೈ ಮಾಡಿದಾಗ ಒಂದು 3-4 ಫಿಂಗರ್ಸ್ದು ಬೇಗ ಡ್ರೈ ಆಯಿತು. ಇನ್ನೊಂದು ಆಗಿದೆ ಅಂತ ತೆಗೆದ್ಬಿಟ್ಟೆ. ನಾನು ಗೊತ್ತಿಲ್ಲ ಎಷ್ಟು ಸೆಕೆಂಡ್ಸ್ ಇಟ್ಕೊಬೇಕಂತ, ತೆಗ್ದೆ, ಹೋಗ್ಬಿಡ್ತು 1-2 ನೀಲ್ಸ್ದು. ಬಟ್ ಓಕೆ, ಏನೋ ನನ್ನ ಹತ್ರನೂ ಇದೆ ಅನ್ನೋ ಥರ. ಓಕೆನಾ? ಅದಾದಮೇಲೆ ಇದು ಸೆಟ್ ಆಫ್ 3 ತೊಗೊಂಡಿದ್ದು. ಆ್ಯಕ್ಚುಲಿ ಫೋಟೋದಲ್ಲಿ ನೋಡಿದಾಗ ತುಂಬ ದೊಡ್ಡದಾಗಿತ್ತು, ಆಯಿತಾ. ಇಷ್ಟು ಕಮ್ಮಿಗೆ ಸಿಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. 46 ರೂಪೀಸ್ ಏನೋ ಕೊಟ್ಬಿಟ್ಟು. ಇನ್ನೊಂದಿತ್ತು, ಅದು ನನ್ನ ಅಳಿಯ ತೊಗೊಂಡೋಗಿದ್ದಾನೆ, ಅತ್ತೆ ನನಗೆ ಬೇಕಂತ ಹೇಳಿ. ಇದು 3 ಇದ್ದದ್ದನ್ನು ತೊಗೊಂಡೆ. ಆದರೆ ನೋಡೋಕ್ಕಷ್ಟೇ ಇದು ಚಿಕ್ಕ ಮಕ್ಳದ್ದು ಆಟ ಸಾಮಾನು ಥರ ಕಾಣಿಸ್ತಾ ಇದೆ. ಎಷ್ಟು ಪ್ರೆಷರ್ ಹಾಕಿದ್ರೂ ಏನೂ ಆಗಲ್ಲ, ತುಂಬ ಗಟ್ಟಿಗಿದೆ ಪ್ರಾಡಕ್ಟು. ಓಕೆ, ಇದು ಕೂಡ ವರ್ತ್ ಅಂತ ಅನಿಸುತ್ತೆ. ಓಕೆ, ಇದು ಒಂದು ಪ್ರಾಡಕ್ಟು ನೋಡಿ, ಕಾಲಿಗೆ ಹಾಕ್ಕೊಳ್ಳಿಕ್ಕೆ. ಇದು ಗೊತ್ತಾಗುತ್ತಲ್ಲ ನಿಮಗೆ, ಫಿಂಗರ್ಸ್ಗೆ ಹಾಕ್ಕೊಳ್ಳಿ. ಇದು ಕಾಲಿಗೆ ಹಾಕ್ಕೊಳ್ಳಿಕ್ಕೆ ಇದನ್ನು ತೊಗೊಂಡೆ ನಾನು. ತುಂಬ ನಮಗೆ ಅವಶ್ಯಕತೆ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ, ಬಟ್ ನನಗೆ ಇದು ಯೂಸ್ ಆಗಿಲ್ಲ. ಆ್ಯಂಡ್ ದೊಡ್ಡ ಕಾಲ್ಗೂ ಹಾಕಿದ್ರು ಆಗ್ತಾಯಿಲ್ಲ, ಇಲ್ಲ ಚಿಕ್ಕವ್ರ ಕಾಲ್ಗೆ ಹಾಕಿದ್ರು ಆಗ್ತಾಯಿಲ್ಲ, ಯಾವ ಥರ ಹಾಕಿದ್ರು ಆಗ್ತಾಯಿಲ್ಲ. ಸುಮ್ಮನೆ 18 ರೂಪಾಯಿ ವೇಸ್ಟ್ ಆಯಿತು. ಎಲ್ಲ ಪ್ರಾಡಕ್ಟು ವೇಸ್ಟೇ ಅಂತ ಅನ್ನಕ್ಕೆ ಹೋಗಬೇಡಿ, ಯೂಸ್ ಮಾಡ್ಕೊತೀನಿ ನಾನು, ವೇಸ್ಟ್ ಮಾಡಲ್ಲ. ಅದು ಒಂದು ವೇಸ್ಟ್ ಆಯಿತು. ಇನ್ನು ಇದು ಬಂದು ಸ್ಟೇನ್ ರಿಮೂವರ್. ನಮ್ಮ ಬಾಡಿನಲ್ಲಿ ಅಲ್ಲ, ನಮ್ಮ ಬಟ್ಟೆನಲ್ಲಿ ಏನಾದರೂ ಸ್ಟೇನ್ಸ್ ಆಗಿದ್ರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಇದನ್ನು ನಾನು ಒಂದು ಬಟ್ಟೆ ತುಂಬ ಲೈಟಾಗಿ ಒಂದು ಕಲೆ ಏನೋ ಆಗಿತ್ತು, ಅದಕ್ಕೆ ಯೂಸ್ ಮಾಡಿದೆ. ಬಟ್ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನೊಂದು ಯಾವುದಾದ್ರೂ ಬಟ್ಟೆ ಮೇಲೆ ಟ್ರೈ ಮಾಡಿ ನೋಡಬೇಕು, ನೋಡ್ತೀನಿ. ಬಟ್ ಚೆನ್ನಾಗಿದೆ.
ಇದಕ್ಕೂ ನಾನು 9 ರುಪೀಸ್ ಏನೋ ಪೇ ಮಾಡಿದ್ದೀನಿ ಅಷ್ಟೇ. ಓಕೆ, ತುಂಬ ಐಟಮ್ಸ್ ಕಳೆದೋಗ್ಬಿಟ್ಟಿದೆ ಗೈಸ್. ಓಕೆನಾ, ಇದು ತುಂಬ ಕ್ಯೂಟಾಗಿ ಅನ್ನಿಸ್ತಿತ್ತು ನನಗೆ, ನೋಡಿ ಅದಕ್ಕೋಸ್ಕರ ಇದನ್ನು ತಗೊಂಡೆ. ಇದನ್ನ ಯೂಸ್ ಮಾಡಿಬಿಟ್ರೆ ಹಾಳಾಗ್ಬಿಡುತ್ತಲ್ಲ ಅಂತ ಯೂಸೇ ಮಾಡ್ತಾ ಇಲ್ಲ ನಾನು. ಓಕೆ, ನಿಮಗೆ ಬಿಡೋಣ ಅಂತ ಇದೀನಿ, ಬರ್ತಾನೆ ಇಲ್ಲ. ಓಕೆ, ಅಷ್ಟೇ, ಖಾಲಿ ಆಗ್ಬಿಡುತ್ತೆ. ಆಮೇಲೆ ಇದು ನಿಮಗೆ ಗೊತ್ತಿರುತ್ತಲ್ವಾ, ಚಾರ್ಜರ್ ಹಾಳಾಗಬಾರ್ದಂತ ಹಾಕೊಳ್ತಾರಲ್ಲ, ಇದು ಸೆಟ್ ಆಫ್ 4. ನಾನು ಒಂದೇ ಒಂದು ಬರುತ್ತೆ ಅಂತ ಅನ್ಕೊಂಡಿದ್ದೆ, ಸೆಟ್ ಆಫ್ 4 ಬಂದಿದೆ. 2 ನಾನು ಇಟ್ಕೊಂಡಿದ್ದೀನಿ, 2 ನಾನು ಅಳಿಯ ತೊಗೊಂಡೋಗಿದ್ದೀನಿ. ಇದಕ್ಕೂ ನಾನು 10 ರುಪೀಸ್ 12 ರುಪೀಸ್ ಏನೋ ಅರೌಂಡ್ ಅಷ್ಟೆಲ್ಲ ಪೇ ಮಾಡಿರೋದು. ಯಾವುದೂ ನಾನು ಕಾಸ್ಟ್ಲಿ ಇದೇನು ತೊಗೊಂಡಿಲ್ಲ. 2 ಐಟಮ್ಸ್ ಇದೆ, ಒಂದು ತೋರಿಸ್ತೀನಿ ನಾನು ನಿಮಗೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸೆಟ್ ಆಫ್ 4 ಇದು. ಆ್ಯಂಡ್ ಬೇಜಾರಾಗಿದ್ದು, ತುಂಬ ಎಕ್ಸ್ಪೆಕ್ಟೇಷನ್, ಅವಶ್ಯಕತೆ ಇದ್ದಿದ್ದು ಪ್ರಾಡಕ್ಟ್ ನನಗೆ ಇದು. ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಗನ್ನಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಇದು. ಈ ವ್ಯಾಕ್ಯೂಮ್ ಕ್ಲೀನರ್ ನನಗೆ ತುಂಬ ಅವಶ್ಯಕತೆ ಇತ್ತು, ಬಿಕಾಸ್ ಮನೇಲಿ ತುಂಬ ಡಸ್ಟ್ ಇದೆ. ಪೇಷಂಟ್ ಇರೋ ಕಾರಣ ನಮಗೆ ಡಸ್ಟ್ನ ನಾವು ರಿಮೂವ್ ಮಾಡ್ಕೊಳ್ಳೋಕೆ ನನಗೆ ಅವಶ್ಯಕತೆ ಇತ್ತು. ಯಾಕೆಂದರೆ ಚಿಕ್ಕ ಚಿಕ್ಕ ಧೂಳು ಅಷ್ಟು ಈಸಿಯಾಗಿ ಹೋಗಲ್ಲ ಅಲ್ಲ, ಸೊ ಹಂಗಾಗಿ ಇದು ಬೇಕಂತ ತೊಗೊಂಡೆ. ನಾನು ಇದಕ್ಕೆ 170 ರುಪೀಸ್ ಪೇ ಮಾಡಿದ್ದೀನಿ. ನನ್ನ ಮೈಂಡಲ್ಲಿ ಏನು ಗೊತ್ತಾ, 170 ರುಪೀಸಿಗೆ ಏನು ಬರುತ್ತೆ, 170 ರುಪೀಸಿಗೆ ವ್ಯಾಕ್ಯೂಮ್ ಕ್ಲೀನರ್ ಬರುತ್ತಾ, ಹಂಗೆ ಮನೇಲಿ ಬೇಡ ಅಂತ ಅಂದ್ರೂ ಕೂಡ ತೊಗೊಂಡೆ ನಾನು ಇದನ್ನು. ಫಸ್ಟ್ 1-2 ಡೇಸ್ ಚೆನ್ನಾಗಿ ವರ್ಕ್ ಆಯಿತು. ಅದಾದಮೇಲೆ ಮೇ ಬಿ ಚಾರ್ಜ್ ಕಮ್ಮಿ ಇದೆಯೋ ಏನೋ ಗೊತ್ತಿಲ್ಲ, ನಾನು ಹಾಕಿ ಟ್ರೈ ಮಾಡಿದ್ದೀನಿ ಕೂಡ. ಲೈಟ್ ಆನ್ ಆಗುತ್ತೆ, ನಿಮಗೆ ಕಾಣಿಸ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಲೈಟ್ ಆನ್ ಆಗುತ್ತೆ, ಬಟ್ ಇದು ವರ್ಕ್ ಆಗ್ತಾ ಇಲ್ಲ. ಸೊ ಇದು ಕೂಡ ಬೇಜಾರಾಗಿದೆ, ಇದೊಂದು ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ತುಂಬ ಇಷ್ಟ ಆಗಿದ್ದು ಪ್ರಾಡಕ್ಟ್ ಇದು, ಸೋಲಾರ್ ಲ್ಯಾಂಪ್ ಇದು. ಇದು ಆಟೋ ಸೆನ್ಸಾರ್ ಇದೆ. ನಾವು ಜನ ಇವಾಗ ಹೊರಗಡೆ ಇಲ್ಲಿ ಹಾಕಿಬಿಟ್ರೆ ಯಾರಾದರೂ ಜನ ಮೂಮೆಂಟ್ ನೋಡಿ ಆವಾಗ ಆನ್ ಆಗುತ್ತೆ, ಇಲ್ಲ ಅಂತ ಅಂದರೆ ಆಫ್ ಇರುತ್ತೆ, ಆ ಥರ. ನಾನು ಇದನ್ನು ಎಲ್ಲೂ ಇನ್ನೂ ಹಾಕೋಕ್ಕಾಗಿಲ್ಲ, ಬಿಕಾಸ್ ಮನೇದು ಇನ್ನೂ ಕೆಲಸ ಮುಗ್ದಿಲ್ಲ. ಸೊ ಹಾಗಾಗಿ ಎಲ್ಲೂ ನಾನು ಇದನ್ನು ಹಾಕೋಕ್ಕಾಗಿಲ್ಲ. ಹೊರಗಡೆ ಹಾಕಿದ್ರೆ ಚೆನ್ನಾಗಿಲ್ವಾ ಗೊತ್ತಿಲ್ಲ ನನಗೆ, ಯಾಕೆಂದರೆ ಒಂದೇ ಒಂದಿದೆ ನನ್ನ ಹತ್ರ. ತುಂಬ ಕ್ಯೂಟಾಗಿದೆ. ನಾನು ಇದನ್ನು ಹೆಂಗೆ ಟ್ರಯಲ್ ನೋಡಿದಂದರೆ, ಆಚೆ ಇಟ್ಬಿಟ್ಟು ಚಾರ್ಜ್ ಆದಮೇಲೆ ಒಳಗಡೆ ಇಟ್ಟು, ನಾವು ಒಳಗಡೆ ಹೋಗೋದು ಹೊರಗೆ ಬರೋದು, ಒಳಗಡೆ ಹೋಗೋದು ಹೊರಗೆ ಬರೋದು, ಇಲ್ಲ ಕ್ಲಾಪ್ ಮಾಡೋದು, ಈ ಥರ ಏನೋ ಮಾಡಿಬಿಟ್ಟು ಚೆಕ್ ಮಾಡಿ ನೋಡಿದ್ವಿ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇದು ಕೂಡ ಅಷ್ಟೇ, ವರ್ತ್ ಗಿವಿಂಗ್ ದ ಮನಿ. ಇದು ನಾನು 200 ರುಪೀಸ್ ಪೇ ಮಾಡಿದ್ರೆ, ಆ್ಯಕ್ಚುಲಿ ಒಂದು 2 ರೂಪಾಯಿ ಕಮ್ಮಿ ಏನೋ, 198 ಆಸ್ಪಾಸು ಅಷ್ಟು ಪೇ ಮಾಡಿದ್ದೀನಿ. ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗೈಸ್ ನನಗಿದು, ವರ್ತ್ ಗಿವಿಂಗ್ ದ ಮನಿ. ಇಷ್ಟು. ಇನ್ನು ತುಂಬ ಐಟಮ್ಸ್ ಮಿಸ್ ಆಗಿದೆ, ನಾನೇನು ಮಾಡೋಕ್ಕಾಗಲ್ಲ. ಒಂದು ವೈಬ್ರೇಟರ್ ಇತ್ತು, ಅದನ್ನು ಮಿಸ್ ಆಗಿದೆ. ಇನ್ನೂ ಬೇಜಾನ್ ಐಟಮ್ಸ್ ತೊಗೊಂಡಿದ್ದೆ ನಾನು, ಚಿಕ್ಕ ಚಿಕ್ಕ ಐಟಮ್ಸು. ಎಲ್ಲರೂ ಒಂದು 20 ರೂಪಾಯಿ ಒಳಗಡೆ ಆಸ್ಪಾಸಲ್ಲಿ ಬರೋ ಅಂಥ ಐಟಮ್ಸ್ ಎಲ್ಲ ಮಿಸ್ ಆಗಿದೆ. ಸೊ ಇವತ್ತಿನ ವ್ಲಾಗ್ಸ್ ಇದಾಗಿರುತ್ತೆ. ಈ ವ್ಲಾಗಲ್ಲಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಆ್ಯಪ್ ಲಿಂಕ್ ಏನಾದರೂ ನಿಮಗೆ ಬೇಕಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಆ್ಯಪ್ ಬಗ್ಗೆ ಹೇಳ್ತೀನಿ. ಅಷ್ಟೇ ಇವತ್ತಿನ ವಿಡಿಯೋ ಇದು. ಥ್ಯಾಂಕ್ ಯು.